ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣೆಗಳು ಮುಗಿದ್ವು. ಮೋದಿ 3ನೇ ಬಾರಿಗೆ ಪ್ರಧಾನಿ ಕೂಡ ಆದರು. ಕರ್ನಾಟಕದ ಕೋಟಾದಲ್ಲಿ 5 ಮಂತ್ರಿಗಳೂ ಆಗಿಬಿಟ್ರು. ಆದರೆ ಮಿತ್ರರನ್ನು ನೆಚ್ಚಿಕೊಂಡು ಮಾಡ್ತಾ ಇರೋ ಈ ಸರ್ಕಾರ ಎಷ್ಟು ಸುಭದ್ರವಾಗಿರುತ್ತೆ ಅನ್ನೋದು ಈಗ ಮೂಡ್ತಾ ಇರೋ ಪ್ರಶ್ನೆ. ಮತ್ತು ಈ ಪ್ರಶ್ನೆಯ ಕಾರಣಕ್ಕೇನೆ ಸ್ಪೀಕರ್ ಕುರ್ಚಿಯಲ್ಲಿ ಯಾರನ್ನ ಕೂಡಿಸಲಿದ್ದಾರೆ ಅನ್ನೋದು ಕೂಡ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಇಡೀ ಲೋಕಸಭೆಯನ್ನು ಕಂಟ್ರೋಲ್ ಮಾಡುವ, ಸರ್ಕಾರಗಳನ್ನು ಉರುಳಿಸುವ ಅಥವಾ ಉಳಿಸುವ ತಾಕತ್ತನ್ನ ಹೊಂದಿರುವ ಸ್ಪೀಕರ್ ಹುದ್ದೆ ಮೇಲೆ ಯಾರು ಕೂರ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇಲ್ಲಿ ಟಿಡಿಪಿ ಹಾಗೂ ಜೆಡಿಯುಗಳಿಗೆ ಸ್ಪೀಕರ್ ಹುದ್ದೆಯನ್ನು ಮಾತ್ರ ಬಿಜೆಪಿಗೆ ಬಿಟ್ಟು ಕೊಡಬೇಡಿ, ಅದು ನಿಮ್ಮ ಸರ್ವನಾಶಕ್ಕೆ ಕಾರಣ ಆಗತ್ತೆ ಅಂತ ವಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸ್ಪೀಕರ್ ಹುದ್ದೆ ಪ್ರಧಾನಿ ಹುದ್ದೆಗಿಂತಲೂ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ತಾ ಇರೋದು ಯಾಕೆ? ಈ ಸ್ಪೀಕರ್ ಹುದ್ದೆನ ಬಿಜೆಪಿ ತನ್ನ ಮಿತ್ರ ಪಕ್ಷಗಳಿಗೆ ಯಾಕೆ ಬಿಟ್ಟು ಕೊಡ್ತಾ ಇಲ್ಲ? ಇದರ ಮೇಲೆ ಅವರಿಗೆ ಯಾಕೆ ಅಷ್ಟೊಂದು ವ್ಯಾಮೋಹ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ 2019ರಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಾದ ಘಟನೆ ನೆನಪಿರಬೇಕು. ಅವತ್ತು ನಮ್ಮ ರಾಜ್ಯದಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು. ಆದರೆ ಆ ಸರ್ಕಾರಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ 17 ಮಂದಿ ಕಾಂಗ್ರೆಸ್ ಮತ್ತು JDS ಶಾಸಕರು ಇಲ್ಲಿಂದ ಬಾಂಬೆಗೆ ಹೋಗಿ ಸೇರ್ಕೊಂಡ್ರು. ಈ ಹಂತದಲ್ಲಿ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿತು. ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ದಿನಾಂಕವನ್ನು ನಿಗದಿ ಮಾಡಿ ಸಂಜೆ 6 ಗಂಟೆ ಹೊತ್ತಿಗೆ ಈ ಶಾಸಕರು ಸ್ಪೀಕರ್ ಕಚೇರಿಗೆ ಹೋಗಬೇಕು, ಅಲ್ಲಿ ಇವರು ರಾಜೀನಾಮೆಯನ್ನು ಕೊಡಬೇಕು, ಅದನ್ನು ಸ್ಪೀಕರ್ ಸ್ವೀಕರಿಸಬೇಕು ಅಂತ ಹೇಳ್ತು. ಅವತ್ತು ನಡೆದ ನಾಟಕನ ಸಾಕಷ್ಟು ಜನ ಮರ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಬಾಂಬೆಯಿಂದ ಪ್ರೈವೇಟ್ ಜೆಟ್ ಹತ್ತಿ HAL ಏರ್ಪೋರ್ಟಿಗೆ ಬಂದ ಈ ಪಕ್ಷಾಂತರಿ ಶಾಸಕರು ವಿಧಾನಸೌಧದ ಬಳಿ ಬರೋ ಹೊತ್ತಿಗೆ 6 ಗಂಟೆ ಆಗಿ ಹೋಗಿತ್ತು. ಆ ಬಳಿಕ ಅವತ್ತಿನ ಕಾಂಗ್ರೆಸ್ ಶಾಸಕ ಬೈರತಿ ಬಸವರಾಜು ರನ್ನಿಂಗ್ ರೇಸ್ ಮಾಡ್ಕೊತಾ ಬಂದು ಸ್ಪೀಕರ್ ಕಚೇರಿಯನ್ನು ಮೊದಲು ತಲುಪಿದ್ರು, ರಾಜೀನಾಮೆಯನ್ನು ಕೊಟ್ಟರು. ಅಲ್ಲಿ ರಾಜೀನಾಮೆ ಕೊಡೋ ಹೊತ್ತಿಗೆ ಟೈಮ್ ಕೂಡ ಆಗಿ ಹೋಗಿತ್ತು. ಆದರೆ ಸ್ಪೀಕರ್ ರಮೇಶ್ ಕುಮಾರ್ ಶಾಸಕರ ರಾಜೀನಾಮೆಯನ್ನು ಅಂಗೀಕರಿಸಿದರು. ಒಂದು ವೇಳೆ ಸುಪ್ರೀಂ ಕೋರ್ಟ್ 6 ಗಂಟೆ ಒಳಗೆ ಬಂದು ಕೊಡಿ ಅಂತ ಹೇಳಿತ್ತು, ನೀವು ಬರೋ ಹೊತ್ತಿಗೆ ಟೈಮ್ ಆಗಿ ಹೋಗಿದೆ ಅಂತ ಹೇಳಿ ಸ್ಪೀಕರ್ ರಮೇಶ್ ಕುಮಾರ್ ಅವತ್ತು ಎದ್ದು ಹೋಗ್ಬಿಟ್ಟಿದ್ರೆ ಅಲ್ಲಿ ಸರ್ಕಾರ ಉರುಳ್ತಾ ಇರಲಿಲ್ಲ. ಆದರೆ ಲೆಕ್ಕಾಚಾರಗಳು ಬೇರೆ ಇದ್ವು. ಸೊ ಸ್ಪೀಕರ್ ತಮ್ಮ ವಿವೇಚನೆಯನ್ನು ಬಳಸಿ ರಾಜೀನಾಮೆಯನ್ನು ಸ್ವೀಕರಿಸಿ ಸರ್ಕಾರದ ಪತನಕ್ಕೆ ನಾಂದಿ ಹಾಡಿದರು. ಇದು ಸ್ಪೀಕರ್ಗಿರೋ ಪವರ್. ಇಂಥದ್ದೇ ಇನ್ನೂ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ ಕೇಳಿ. ಅದು ಏಪ್ರಿಲ್ 17, 1999. ದೇಶದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿಯಾಗಿದ್ದರು. ಆದರೆ ಅವರ NDA ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದ AIADMK ತನ್ನ ಬೆಂಬಲವನ್ನು ಹಿಂಪಡೆಯೋದಾಗಿ ಹೇಳ್ತು. ಅಲ್ಲಿ ಜಯಲಲಿತಾ ಅವತ್ತಿನ ತಮಿಳುನಾಡು ಸರ್ಕಾರವನ್ನು ಕಿತ್ತೆಸೀಬೇಕು ಅನ್ನೋ ಬೇಡಿಕೆಯನ್ನು ಕೇಂದ್ರದ ಮುಂದಿಟ್ಟಿದ್ರು. ಅದಕ್ಕೆ ವಾಜಪೇಯಿ ಒಪ್ಪಿರಲಿಲ್ಲ. ಹೀಗಾಗಿ AIADMK NDAಯಿಂದ ಹೊರಗೆ ಬಂತು. ಅಲ್ಲಿಗೆ ವಾಜಪೇಯಿ ಸರ್ಕಾರ ಅಲ್ಪಮತಕ್ಕೆ ಕುಸಿತು. ಈ ಸಂದರ್ಭದಲ್ಲಿ ವಾಜಪೇಯಿ ಅವರಿಗೆ ಇನ್ನುಳಿದ ಕೆಲ ಪಕ್ಷಗಳು ಸಪೋರ್ಟ್ ಮಾಡಿದ್ವು. ಹೀಗಾಗಿ ಅಲ್ಲಿ ಪ್ರಧಾನಿ ವಿಶ್ವಾಸಮತ ಯಾಚಿಸೋದಕ್ಕೆ ಮುಂದಾದರು. ಅವತ್ತು ಲೋಕಸಭೆಯಲ್ಲಿ ಸ್ಪೀಕರ್ ಹುದ್ದೆಯಲ್ಲಿ ಕೂತಿದ್ದದ್ದು TDPಯ GMC ಬಾಲಯೋಗಿ. ಗೆಳೆಯರೆ, ಸ್ಪೀಕರ್ ಅವರ ನಿರ್ಧಾರ ಹೇಗೊಂದು ಸರ್ಕಾರವನ್ನು ಕೆಡವಿಬಿಡುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಅವತ್ತು ಲೋಕಸಭೆಯಲ್ಲಿ ವಿಶ್ವಾಸಮತ ಯಾಚನೆಗೆ ಸರ್ಕಾರ ಮುಂದಾಯಿತು. ಲೋಕಸಭಾ ಸ್ಪೀಕರ್ ಹೊರತುಪಡಿಸಿ 539 ಮಂದಿ ಉಪಸ್ಥಿತರಿದ್ದರು. ಹೀಗಾಗಿ ವಿಶ್ವಾಸಮತ ಯಾಚನೆಯಲ್ಲಿ ಗೆಲುವು ಸಿಗಬೇಕು ಅಂದರೆ 270 ಮತಗಳ ಅಗತ್ಯ ಇತ್ತು. ಅಲ್ಲಿ ವಾಜಪೇಯಿ ಸರ್ಕಾರದ ಪರ 269 ಮತಗಳು ಬಿದ್ವು. ಹಾಗೆಯೇ ಸರ್ಕಾರದ ವಿರುದ್ಧ ಕೂಡ 269 ಮತಗಳು ಬಿದ್ವು. ಸಾಮಾನ್ಯವಾಗಿ ಹೀಗಾದಾಗ ಎರಡೂ ಪಕ್ಷಗಳು ಸಮಬಲವನ್ನು ಸಾಧಿಸಿದಾಗ ಸ್ಪೀಕರ್ ಮತ ಚಲಾಯಿಸಿ ಸರ್ಕಾರವನ್ನು ಉಳಿಸುವ ಅಥವಾ ಕೆಡುವುದಕ್ಕೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಅದು ಕೂಡ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಮತ್ತೂ ಒಂದು ಓಟು ಉಳ್ಕೊಂಡಿತ್ತು. ಅದು ಒಡಿಸ್ಸಾದ ಕೋರಾಪುಟ್ ಕ್ಷೇತ್ರದ ಸಂಸದರಾಗಿದ್ದ ಗಿರಿಧರ್ ಗಮಾಂಗ್ ಅವರದ್ದು. ಆದರೆ ಅಲ್ಲೊಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಈ ವಿಶ್ವಾಸಮತ ಯಾಚನೆಗೆ ಕೆಲವು ದಿನಗಳ ಹಿಂದಷ್ಟೇ ಈ ಗಿರಿಧರ್ ಗಮಾಂಗ್ ಒಡಿಸ್ಸಾದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಹೀಗಿದ್ರೂ ಕೂಡ ಅವರು ಸಂಸತ್ತಿಗೆ ಬಂದಿದ್ರು. ಅಲ್ಲಿ ಅವರ ಓಟನ್ನು ಪರಿಗಣಿಸಬೇಕಾ ಬೇಡವಾ ಅನ್ನೋ ಚರ್ಚೆ ಶುರುವಾಯಿತು. ಯಾಕೆಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ 2 ಸದನಗಳಲ್ಲಿ ಸದಸ್ಯರಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇರೋದಿಲ್ಲ. ಸಂಸದರೊಬ್ಬರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ಅವರು ನಿರ್ದಿಷ್ಟ ಸಮಯದ ನಂತರ ಲೋಕಸಭಾ ಸದಸ್ಯರಾಗಿ ಮುಂದುವರಿಯೋದಕ್ಕೆ ಬರೋದಿಲ್ಲ. ಅಲ್ಲಿ ಅವರ ಸದಸ್ಯತ್ವನೇ ಇರೋದಿಲ್ಲ ಅಂದ ಮೇಲೆ ವಿಶ್ವಾಸಮತದ
ಸಂದರ್ಭದಲ್ಲಿ ಅವರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶ ಕೊಡೋದಕ್ಕೂ ಬರೋದಿಲ್ಲ. ಆದರೆ ಇದು ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟ ವಿಷಯ. ಸೊ ಸ್ಪೀಕರ್ ಆಗಿದ್ದ ಬಾಲಯೋಗಿ ಗಿರಿಧರ ಗಮಾಂಗ್ ಅವರಿಗೆ ಮತ ಚಲಾಯಿಸುವ ಹಕ್ಕನ್ನು ಕೊಟ್ಟರು. ಅಲ್ಲಿಗೆ ವಾಜಪೇಯಿ ಸರ್ಕಾರದ ಪರ 269 ಮತಗಳು ಬಿದ್ದರೆ ವಿರುದ್ಧ 270 ಮತಗಳು ಬಿದ್ದವು. ಇದು ಸರ್ಕಾರವನ್ನು ಉರುಳಿಸಿಬಿಡ್ತು. ಇನ್ನು 2008ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಮೆರಿಕ ಜೊತೆ 1-2-3 ಅಗ್ರಿಮೆಂಟನ್ನು ಮಾಡಿಕೊಡ್ತು. ಈ 1-2-3 ಅಗ್ರಿಮೆಂಟ್ ಅಂದರೆ ಅಮೆರಿಕಾದ ಜೊತೆಗೆ ಭಾರತ ಮಾಡಿಕೊಂಡ ಅಣು ಒಪ್ಪಂದ. ಅಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಅಮೆರಿಕಾದ ಜೊತೆ ಹೋಗ್ತಿದ್ದಾರೆ ಅಂತ ಬೇಸರ ಮಾಡಿಕೊಂಡ ಕಮ್ಯುನಿಸ್ಟರು ಮನಮೋಹನ್ ಸಿಂಗ್ ಅವರಿಗೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ತಗೊಂಡ್ಬಿಟ್ರು. ಸರ್ಕಾರ ಅಲ್ಪಮತಕ್ಕೆ ಕುಸಿತು. ಈ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ ಕಾಂಗ್ರೆಸ್ನ ಬೆಂಬಲಕ್ಕೆ ನಿಲ್ತು. ಹೀಗಾಗಿ ಮನಮೋಹನ್ ಸಿಂಗ್ ವಿಶ್ವಾಸಮತ ಯಾಚನೆಯನ್ನು ಮಾಡಬೇಕಾಗಿ ಬಂತು. ಅವತ್ತು ಸದನದಲ್ಲಿ ಸರ್ಕಾರದ ಪರ ಮತ್ತು ವಿರುದ್ಧ ಅವತ್ತು ಕೂಡ ಸಮಾನವಾಗಿ ಮತಗಳು ಬಿದ್ದವು. ಅವತ್ತು ಲೋಕಸಭೆಯಲ್ಲಿ ಸ್ಪೀಕರ್ ಆಗಿದ್ದವರು ಹಿರಿಯ ಕಮ್ಯುನಿಸ್ಟ್ ನಾಯಕ ಸೋಮನಾಥ್ ಚಟರ್ಜಿ. ಅಲ್ಲಿ ಅವರದ್ದೇ ಪಕ್ಷ ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸಿತ್ತು. ಆದರೆ ಸೋಮನಾಥ್ ಚಟರ್ಜಿ ಅವರಿಗೆ ಈ 1-2-3 ಅಗ್ರಿಮೆಂಟ್ನ ಮಹತ್ವ ಏನು ಅನ್ನೋದು ಗೊತ್ತಿತ್ತು. ಅದರಿಂದ ಭಾರತಕ್ಕಾಗಬಹುದಾದ ಅನುಕೂಲಗಳನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ರು. ಹೀಗಾಗಿ ಇಲ್ಲಿ ಸರ್ಕಾರ ಬಿದ್ದು ಹೋದರೆ ಸಮಸ್ಯೆ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಸೋಮನಾಥ್ ಚಟರ್ಜಿ ತಮ್ಮ ಪಕ್ಷದ ನಿರ್ಧಾರದ ವಿರುದ್ಧ ಸರ್ಕಾರದ ಪರ ಮತ ಚಲಾಯಿಸಿದರು. ಆನಂತರ ಸೋಮನಾಥ್ ಚಟರ್ಜಿ ಅವರನ್ನ ಕಮ್ಯುನಿಸ್ಟ್ ಪಕ್ಷ ಉಚ್ಚಾಟನೆ ಮಾಡಿತು ಅನ್ನೋದು ಬೇರೆ ವಿಷಯ. ಆದರೆ ಇಲ್ಲಿ ಸ್ಪೀಕರ್ ಮನಸ್ಸು ಮಾಡಿದರೆ ಸರ್ಕಾರವನ್ನು ಕೂಡ ಉಳಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಸೊ ಇಲ್ಲಿ ಸ್ಪೀಕರ್ ಪದವಿ ಅನ್ನೋದು ಸರ್ಕಾರಗಳು ಅಸ್ಥಿರವಾಗಿದ್ದ ಸಂದರ್ಭದಲ್ಲಿ ತುಂಬಾ ಮುಖ್ಯ ಹುದ್ದೆ ಅನ್ನಿಸ್ಕೊಳ್ತವೆ. ಹೀಗಾಗಿ BJP ಈ ಬಾರಿ ಅದನ್ನು ತನ್ನ ಬಳಿನೇ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದೆ. ಹಾಗೆ ಈ ಬಾರಿ BJP ತನಗೆ ಸಂಸತ್ತಲ್ಲಿ ಬಹುಮತ ಇಲ್ಲ ಅಂದರೂ ಕೂಡ ತೀರಾ ಮಿತ್ರ ಪಕ್ಷಗಳಿಗೆ ಎಲ್ಲವನ್ನ ಬಿಟ್ಟುಕೊಟ್ಟು ಅವರ ಮರ್ಜಿಯಲ್ಲಿ ಸರ್ಕಾರನ ನಡೆಸ್ತಾ ಇಲ್ಲ. ತನಗೆ ಬೇಕಾದ ಖಾತೆಗಳನ್ನು, ಬಹುಮುಖ್ಯವಾದ ಖಾತೆಗಳನ್ನು ತನ್ನ ಬಳಿನೇ ಇಟ್ಕೊಂಡಿದೆ. ಆ ಮೂಲಕ ಇದು ಮಿತ್ರ ಪಕ್ಷಗಳ ಸಹಯೋಗದಿಂದ ನಡೀತಾ ಇರೋ BJP ಸರ್ಕಾರ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಮುಂದೆ BJP ತನ್ನ ಬಹುಮಹತ್ವದ ಏಕರೂಪ ನಾಗರಿಕ ಸಂಹಿತೆ, ಮುಸ್ಲಿಂ ಮೀಸಲಾತಿ ರದ್ದು, ಒಂದು ದೇಶ ಒಂದು ಚುನಾವಣೆ ಇಂಥದ್ದನ್ನೇನಾದರೂ ಮಾಡಬೇಕಾಗಿ ಬಂದ್ರೆ ಅವರು ತಮ್ಮ ಮಿತ್ರ ಪಕ್ಷಗಳನ್ನ ಬಿಟ್ಟು ಕೂಡ ತಮಗೆ ಬೇಕಾದಷ್ಟು ಬೆಂಬಲವನ್ನ ಹೊಂದಿಸ್ಕೋಬೇಕಾಗತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಆಪರೇಷನ್ ಮಾಡೋ ಸಾಧ್ಯತೆಗಳನ್ನು ಇಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಸೊ ನಿಮ್ಮ ಪಕ್ಷಗಳನ್ನ ಕಾಪಾಡ್ಕೋಬೇಕು ಅಂದ್ರೆ ಸರ್ಕಾರದಲ್ಲಿ ನೀವು ಬಳಸಿ ಬಿಸಾಡೋ ವಸ್ತುಗಳ ಥರ ಆಗಬಾರ್ದು ಅಂದ್ರೆ ಆಯಕಟ್ಟಿನ ಸ್ಪೀಕರ್ ಪೋಸ್ಟನ್ನೇ ಕೇಳಿ ಅಂತ NDA ಪಕ್ಷಗಳು JDU ಹಾಗೂ TDPಗೆ ಕಿವಿ ಮಾತು ಹೇಳ್ತಾ ಇವೆ. ಸ್ಪೀಕರ್ ಪೋಸ್ಟು ನಮಗೇ ಬೇಕು ಅಂತ ಕೇಳಿ, ನಿಮ್ಮ ಅಭ್ಯರ್ಥಿಯನ್ನು ಚುನಾವಣೆಗೆ ಬೇಕಾದರೆ ನಿಲ್ಲಿಸಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಆಮ್ ಆದ್ಮಿ ಪಕ್ಷ ಹೇಳಿದೆ. ಅವ್ರಿಗಿರೋದೇ 3 ಸೀಟುಗಳು. ಅದನ್ನು ನಂಬಿಕೊಂಡು ನಿತೀಶು ನಾಯ್ಡು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ಬೇಕು. ಇಲ್ಲಿ ಜಸ್ಟ್ ವಿಪಕ್ಷಗಳು ಮೈತ್ರಿಯನ್ನು ಮುರಿಯೋದಕ್ಕೆ ಬೇಕಾದ ಕಾರ್ಡನ್ನು ಬಳಕೆ ಮಾಡ್ತಾ ಇವೆ. ಆದರೆ BJP ಮಾತ್ರ ಯಾವುದೇ ಕಾರಣಕ್ಕೂ ಸ್ಪೀಕರ್ ಪೋಸ್ಟ್ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋ ಹಾಗೆ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲ, ಅವರು TDP ಹಾಗೂ JDUಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲಿ TDP JDU ಎರಡೂ ಕೂಡ ಒಂದೇ ಬಾರಿ ಎದ್ದು ಹೊರಗೆ ಹೋದರೆ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೆ. ಹಾಗಲ್ಲದೆ ಅವರಿಬ್ಬರಲ್ಲಿ ಯಾರೋ ಒಬ್ಬರು ಆಟ ಕೆಡಿಸೋದಕ್ಕೆ ಹೋದರೆ ಅಂಥದ್ದೇನೂ ಆಗೋದಿಲ್ಲ. ನಿತೀಶ್ ಬಗ್ಗೆ ಒಂದು ಅನುಮಾನ ಇದ್ದೇ ಇದೆ. ಹೀಗಾಗಿ ನಾಯ್ಡು ಅವರನ್ನು BJP ಮೊದಲ ಹಂತದಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ನೋಡ್ತಾ ಇದೆ. ಅದಕ್ಕಾಗಿ ಆಂಧ್ರ ಪ್ರದೇಶದ ರಾಜಮಹೇಂದ್ರಿ ಲೋಕಸಭಾ ಕ್ಷೇತ್ರದ ಸದಸ್ಯೆ ಪುರಂಧರೇಶ್ವರಿ ಅವರ ಹೆಸರನ್ನು BJP ಸ್ಪೀಕರ್ ಹುದ್ದೆಗೆ ತೇಲಿಬಿಟ್ಟಿದೆ. ಪುರಂಧರೇಶ್ವರಿ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಚಲನಚಿತ್ರ ನಟ NT ರಾಮರಾವ್ ಅವರ ಮಗಳು. ನಾಯ್ಡು NTR ಅವರ ಅಳಿಯ. ಅಲ್ಲಿ ಅವರಿಬ್ಬರ ಸಂಬಂಧ ತುಂಬ ಚೆನ್ನಾಗೇನೂ ಇಲ್ಲ. ಆದರೆ ಈ ಬಾರಿಯಲ್ಲಿ TDP ಹಾಗೂ BJPಯ ನಡುವೆ ಮೈತ್ರಿ ಮಾಡಿಸೋದ್ರಲ್ಲಿ ಪುರಂಧರೇಶ್ವರಿ ಅವರ ಕೊಡುಗೆ ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ. NTR ಮಗಳು ಸ್ಪೀಕರ್ ಆಗ್ತಾರೆ ಅಂದರೆ ಅದನ್ನು ಬಾಬು ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನಾದರೂ ಮಾಡಿದರೆ ಆಂಧ್ರ ಪ್ರದೇಶದಲ್ಲಿ ಅವರ ವಿರುದ್ಧ ಅಭಿಪ್ರಾಯ ಮೂಡುತ್ತೆ. ಸೊ ಬಾಬು ಯಾವುದೇ ಕಾರಣಕ್ಕೂ ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಅವ್ರಿಗಿಷ್ಟ ಇರಲಿ ಇಲ್ಲದೆ ಇರಲಿ ಪುರಂಧರೇಶ್ವರಿ ಅವರನ್ನು ಅವರು ಒಪ್ಕೊಳ್ಳೇಬೇಕಾಗತ್ತೆ. ಸೊ ಇದು BJP ಮಾಡ್ತಾ ಇರೋ ಮಾಸ್ಟರ್ ಪ್ಲಾನ್. ಇದರ ಜೊತೆಗೆ ಕಳೆದ ಬಾರಿ ಲೋಕಸಭೆಯ ಸ್ಪೀಕರ್ ಆಗಿದ್ದ ಓಂ ಬಿರ್ಲಾ ಅವರ ಹೆಸರು ಕೂಡ ಇಲ್ಲಿ ಆ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಆದರೆ ಅವರನ್ನು ಪಕ್ಷದ ಅಧ್ಯಕ್ಷ ಗಾದಿಗೆ ಕೂಡಿಸುವ ಮಾತುಗಳು ಇರೋದ್ರಿಂದ ಇಲ್ಲಿ ಬಹುತೇಕ
ಪುರಂಧರೇಶ್ವರಿ ಅವರ ಹೆಸರು ಅಂತಿಮಗೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಲ್ಲದೆ ತೆಲುಗು ದೇಶಂ ನೀವು ಯಾರನ್ನ ಬೇಕಾದರೂ ಸ್ಪೀಕರ್ ಮಾಡ್ಕೊಳ್ಳಿ, ಅದರಲ್ಲಿ ನಾವು ಮೂಗು ತೋರಿಸೋದಿಲ್ಲ ಅಂತ ಹೇಳಿದರೆ ಓಂ ಬಿರ್ಲಾನೇ ಈ ಬಾರಿ ಕೂಡ ಸ್ಪೀಕರ್ ಆಗಲೂಬಹುದು. ಇನ್ನು ಸ್ಪೀಕರ್ ಅನ್ನೋದು ಲೋಕಸಭೆಯಲ್ಲಿ ಹೆಡ್ ಮಾಸ್ಟರ್ ಇದ್ದ ಹಾಗೆ. ಈ ಸ್ಪೀಕರ್ ಹಾಗೂ ಡೆಪ್ಯೂಟಿ ಸ್ಪೀಕರನ್ನು ಲೋಕಸಭೆ ಶುರುವಾದ ಕೂಡಲೇ ಯಾಕೆ ಮಾಡಬೇಕು ಅನ್ನೋದನ್ನು ಸಂವಿಧಾನದ ಆರ್ಟಿಕಲ್ 93 ತಿಳಿಸುತ್ತೆ. ಸಾಮಾನ್ಯವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಬಲ ಹೆಚ್ಚು ಕಡಿಮೆ ಸಮವಾಗಿದ್ದರೆ ಅಲ್ಲಿ ಆಡಳಿತ ಪಕ್ಷ ಸ್ಪೀಕರ್ ಸ್ಥಾನವನ್ನು ತಗೊಳ್ಳುತ್ತೆ. ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ವಿಪಕ್ಷಗಳ ನಾಯಕರು ಆಯ್ಕೆ ಆಗ್ತಾರೆ. ಹಾಗಲ್ಲದೆ ಇದ್ದರೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಒಂದು ಸಹಮತ ಇಲ್ಲದೆ ಇದ್ದರೆ, ಸಂಖ್ಯೆಯಲ್ಲಿ ಭಾರೀ ವ್ಯತ್ಯಾಸ ಇದ್ದರೆ, ಅಂಥ ಸಂದರ್ಭದಲ್ಲಿ ಎರಡೂ ಸ್ಥಾನಗಳನ್ನು ಆಡಳಿತ ಪಕ್ಷನೇ ತನ್ನ ಬಳಿ ಇಟ್ಟುಕೊಳ್ಳುತ್ತೆ. ಇನ್ನು ಹೀಗೆ ಆಯ್ಕೆಯಾದ ಸ್ಪೀಕರ್ ಇಡೀ ಲೋಕಸಭೆಯನ್ನು ಕಂಟ್ರೋಲ್ ಮಾಡ್ತಾರೆ. ಲೋಕಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಇರಬಹುದು, ಸಂಸದರ ಅನರ್ಹತೆ ಇರಬಹುದು, ಎಲ್ಲವನ್ನ ಗಮನಿಸೋದು ಹಾಗೂ ತೀರ್ಮಾನ ಮಾಡೋದು ಸ್ಪೀಕರೇ ಆಗಿರ್ತಾರೆ. ಇನ್ನು ಸರ್ಕಾರದ ವಿರುದ್ಧ ಅವಿಶ್ವಾಸ ಮತ ಯಾಚನೆಗೆ ವಿಪಕ್ಷಗಳು ಮುಂದಾದರೆ 14 ದಿನಗಳ ಮೊದಲೇ ಸ್ಪೀಕರ್ಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆರ್ಟಿಕಲ್ 94 ಹೇಳುತ್ತೆ. ಆನಂತರ ಅದನ್ನು ಸ್ಪೀಕರ್ ಪರಿಶೀಲಿಸಿ ಸಮಯವನ್ನು ನಿಗದಿಪಡಿಸ್ತಾರೆ. ಇನ್ನು ಲೋಕಸಭಾ ಕಲಾಪಗಳನ್ನು ಶುರು ಮಾಡುವ, ಮುಂದೂಡುವ ಅಧಿಕಾರ ಕೂಡ ಸ್ಪೀಕರ್ಗೆ ಇರುತ್ತೆ. ಸಂಸತ್ತಲ್ಲಿ ಮಂಡನೆಯಾಗುವ ಬಿಲ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಆ ಬಿಲ್ ಮಂಡನೆಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವ ಅಧಿಕಾರನೂ ಸ್ಪೀಕರ್ದೆ. ಹಾಗೆಯೇ ಸದನದಲ್ಲಿ ಯಾವುದೇ ಸದಸ್ಯರು ದುಂಡಾವರ್ತನೆಯನ್ನು ತೋರಿಸಿದರೆ ಅಂಥವರನ್ನು ಸದನದಿಂದ ಹೊರಹಾಕುವ, ಅಮಾನತು ಮಾಡುವ ಶಕ್ತಿ ಸ್ಪೀಕರ್ ಅವರಿಗಿರುತ್ತೆ. ಹೀಗಾಗಿ ಸ್ಪೀಕರ್ ಹುದ್ದೆ ಅನ್ನೋದು ಇಡೀ ಲೋಕಸಭೆಯನ್ನು ಕಂಟ್ರೋಲ್ ಮಾಡೋದ್ರಿಂದ ಆಡಳಿತ ಪಕ್ಷಕ್ಕೆ ನಿಷ್ಠರಾಗಿರೋರೇ ಆ ಸೀಟಲ್ಲಿ ಕೂತ್ಕೋತಾರೆ. ಇನ್ನು ಸ್ಪೀಕರ್ ಅವರನ್ನು ಆಯ್ಕೆ ಮಾಡೋದು ಮತದಾನದ ಮೂಲಕ. ಹಾಗೆಯೇ ಅವರನ್ನು ಕೆಳಗಿಳಿಸುವಾಗ ಕೂಡ ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಅಲ್ಲೂ ಒಂದು ಮತದಾನ ನಡೆದು ಸ್ಪೀಕರ್ ಅವರ ವಿರುದ್ಧ ಹೆಚ್ಚು ಮತಗಳು ಬಿದ್ದರೆ ಆಗ ಸ್ಪೀಕರ್ ಅವರನ್ನು ಕೆಳಗಿಳಿಸುವ ಅವಕಾಶಗಳಿರುತ್ತವೆ. ಗೆಳೆಯರೆ, ಭಾರತದ ಲೋಕಸಭೆ ಇಲ್ಲಿವರೆಗೆ 18 ಸ್ಪೀಕರ್ಗಳನ್ನು ಕಂಡಿದೆ. ಅದರಲ್ಲಿ ಕೆಲವರು 2 ಬಾರಿ ಸ್ಪೀಕರ್ ಆಗಿದ್ದಾರೆ. ವಿಚಿತ್ರ ಅಂದರೆ 1999ರಲ್ಲಿ ವಾಜಪೇಯಿ ಸರ್ಕಾರ ಬೀಳೋದಕ್ಕೆ ಕಾರಣರಾದ GMC ಬಾಲಯೋಗಿ ಮುಂದಿನ ಅವಧಿಯಲ್ಲಿ ಕೂಡ ವಾಜಪೇಯಿ ಸರ್ಕಾರದ ಸ್ಪೀಕರ್ ಆಗಿದ್ದರು. ಇನ್ನು ಮೊದಲ ಲೋಕಸಭೆಯಲ್ಲಿ GV ಮಾವಳಂಕರ್ ಸ್ಪೀಕರ್ ಆಗಿದ್ದರು. ಅವರ ನಂತರ MA ಅಯ್ಯಂಗಾರ್ ಆದರು. ಅದಾದಮೇಲೆ ಹುಕುಂ ಸಿಂಗ್, ನೀಲಂ ಸಂಜೀವ್ ರೆಡ್ಡಿ ಅವರು, ಗುರುದಯಾಳ್ ಸಿಂಗ್ ಧಿಲ್ಲೋನ್, B ಭಗತ್ ಸ್ಪೀಕರ್ಗಳಾಗಿ ಕಾರ್ಯನಿರ್ವಹಿಸಿದರು. ಆನಂತರ ಮತ್ತೆ ನೀಲಂ ಸಂಜೀವ್ ರೆಡ್ಡಿ ಸ್ಪೀಕರ್ ಆಗ್ತಾರೆ. ಅವ್ರ ನಂತರ 1977ರಿಂದ 80ರವರೆಗೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ತಂದೆ KS ಹೆಗಡೆ ಅವರು ಕೂಡ ಲೋಕಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಇನ್ನು 1980ರಿಂದ 89ರವರೆಗೆ ಅಂದರೆ 2 ಅವಧಿಗೆ ಸ್ಪೀಕರ್ ಆಗಿದ್ದವರು ಬಲರಾಮ್ ಜಾಖಡ್. ಅವರ ನಂತರ ಜನತಾದಳ ಸರ್ಕಾರದ ಅವಧಿಯಲ್ಲಿ ರವಿ ರೇ ಸ್ಪೀಕರ್ ಆದರೆ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಶಿವರಾಜ್ ಪಾಟೀಲ್ ಅವರು ಸ್ಪೀಕರ್ ಆಗಿದ್ದರು. ಇನ್ನು ದೇವೇಗೌಡರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ PA ಸಂಗ್ಮಾ ಸ್ಪೀಕರ್ ಆದರು. ಅದಾದ ಬಳಿಕ GMC ಬಾಲಯೋಗಿ 2002ರವರೆಗೆ ಸ್ಪೀಕರ್ ಆಗಿದ್ದರು. ಅವರು ವಾಹನ ಅಪಘಾತದಲ್ಲಿ ಸಾವನ್ನಪ್ಪಿದ ಬಳಿಕ ಶಿವಸೇನೆಯ ಮನೋಹರ್ ಜೋಶಿ ಸ್ಪೀಕರ್ ಆದರು. ಇನ್ನು UPA ಮೊದಲ ಅವಧಿಯಲ್ಲಿ CPMನ ಸೋಮನಾಥ್ ಚಟರ್ಜಿ ಅವರನ್ನು ಸ್ಪೀಕರ್ ಮಾಡಿತು. 2ನೇ ಅವಧಿಗೆ ಮೀರಾ ಕುಮಾರ್ ಸ್ಪೀಕರ್ ಆದರು. ಇನ್ನು 2014ರಿಂದ 2019ರ ನಡುವೆ ಸುಮಿತ್ರಾ ಮಹಾಜನ್ ಸ್ಪೀಕರ್ ಆಗಿದ್ದರು. 19ರಿಂದ 24ರವರೆಗೆ ಓಂ ಬಿರ್ಲಾ ಸ್ಪೀಕರ್ ಆದರು. ಸೊ ಈಗ ಯಾರು ಸ್ಪೀಕರ್ ಕುರ್ಚಿಯನ್ನು ಅಲಂಕರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಸ್ಪೀಕರ್ ಹುದ್ದೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.